ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಬಗ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ IPL ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತವೆ. ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದರೆ ಇವತ್ತಿಗೆ 8 ದಿನದಿನೇ ಹೈದರಾಬಾದ್ ವರ್ಸಸ್ RCB ಫಸ್ಟ್ನೇ ಮ್ಯಾಚ್ ಉದ್ಘಾಟನಾ ಪಂದ್ಯ ನಡೀತಾ ಇರ್ತದೆ. ಸೊ ಈಗ ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವುದರಿಂದ RCBಯ ತವರು ಮೈದಾನದಲ್ಲಿ ಉದ್ಘಾಟನಾ ಪಂದ್ಯ ನಡೀತಾ ಇರುತ್ತದೆ. ಅದು ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಕಳೆದ ಸೀಸನ್ಗಳಲ್ಲಿ ಈಗ RCB ಏನು ಕಪ್ಪು ಗೆಲ್ತಲ್ಲಪ್ಪ, ಅದರಿಂದ ಹಿಂದಿನ ಸೀಸನ್ಗಳಲ್ಲಿ ನಾವೇನು ಹೇಳ್ತಿದ್ವಿ ಅಂದರೆ ಫಸ್ಟ್ನೇ ಮ್ಯಾಚ್ ಏನಾದರೂ ಸೋತ್ವಿ ಅಂತಂದರೆ ನಾವು ದೇವರಿಗೆ ಅರ್ಪಣೆ, RCB ಅಭಿಮಾನಿಗಳಿಗೆ ಅರ್ಪಣೆ ಅಂತೇಳಿ ಹೇಳ್ಕೊಂಡು ಸ್ಟೇಟಸ್ ಹಾಕಿದ್ದೆಲ್ಲ ಅಡ್ಡಾಡ್ತಾ ಇದ್ವಿ. ಆದರೆ ಈಗ ಒಂದು ಸ್ವಲ್ಪ RCB ಟೀಮ್ ಕೂಡ ಕಪ್ ಗೆಲ್ಲಿದ್ದರಿಂದ ಅದರ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆ. ಸೊ ಆದ್ದರಿಂದ ಪ್ರತಿ ವರ್ಷ ಆಗದಂತೆ ಈ ವರ್ಷ ನಾವು ಬಲಿಷ್ಠ ಹೈದರಾಬಾದ್ ತಂಡದ ವಿರುದ್ಧ ನಾವು ಫಸ್ಟ್ನೇ ಮ್ಯಾಚ್ ಗೆಲ್ಲಬೇಕಪ್ಪ ಅಂದರೆ ಯಾವ ರೀತಿ ಪ್ಲೇಯಿಂಗ್ 11 ಇರಬೇಕು, ಬ್ಯಾಟಿಂಗ್ ಲೈನಪ್ ಯಾವ ರೀತಿ ಇರಬೇಕು, ಬೌಲಿಂಗ್ ಲೈನಪ್ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ. ಅದೇ ರೀತಿ ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ಏನು ಹೇಳಬೇಕಪ್ಪ ಅಂದ್ರೆ ಉದ್ಘಾಟನಾ ಪಂದ್ಯ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈದರಾಬಾದ್ ವರ್ಸಸ್ RCB ನಡುವೆ ನಡೀತಾ ಇರೋದ್ರಿಂದ ನಮ್ಮ ಸ್ಟಾರ್ಟಿಂಗ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ ಫಸ್ಟಿದಾಗಿ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್. ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಓಪನಿಂಗ್ ಬಂದಪ್ಪ ಅಂದರೆ ಮೂರನೇ ಬ್ಯಾಟ್ಸ್ಮನ್ ಆಗಿ ಪಡಿಕ್ಕಲ್ ಬರಬೇಕಾಗುತ್ತದೆ. ನಂತರ ರಜತ್ ಪಟೇದಾರ್, ಅದಾಗಿ ಮೇಲೆ ಜೋಕಬ್ ಬೆಥೆಲ್, ಜಿತೇಶ್ ಶರ್ಮಾ, ಅದಾಗಿ ಮೇಲೆ ಟೀಮ್ ಡೇವಿಡ್. ಇವರು ಬ್ಯಾಟಿಂಗ್ ಲೈನಪ್ನಲ್ಲಿ ನಾವು ನೋಡಬೇಕಾಗುತ್ತದೆ. ಈಗ ಬೆಂಗಳೂರು ಪಿಚ್ಚು ತುಂಬ ಬ್ಯಾಟಿಂಗ್ ಪಿಚ್ ಆಗಿರುವುದರಿಂದ ಈಗ ಯಾವ ರೀತಿ ಸ್ಕೋರ್ ಆಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ನಾವು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. 250 ಆಗ್ಬೋದು, 60 ಆಗ್ಬೋದು, ಇಲ್ಲಪ್ಪ ಅಂದರೆ 200 ಸತಿ ಆಗ್ಬೋದು. ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದರೆ 200 ಸ್ಕೋರ್ ಮೇಲೆ ಯಾವ ಟೀಮ್ ಮಾಡಿದ್ರು, ಹೈದರಾಬಾದ್ ಟೀಮ್ ಮಾಡಿದ್ರು ಕೂಡ 200 ಮೇಲೆ ಆಗುತ್ತೆ, ನಮ್ಮ ಬೆಂಗಳೂರು ಟೀಮ್ ಮಾಡಿದ್ರು ಕೂಡ 200 ಮೇಲೆ ಆಗುತ್ತದೆ. ಯಾಕಪ್ಪ ಅಂದ್ರೆ ಹೈದರಾಬಾದ್ ತಂಡದಲ್ಲಿ ಸಹ ಅದು ಕೂಡ ಸಾಮಾನ್ಯ ಟೀಮ್ ಅಲ್ಲ, ಅದ್ಭುತವಾದ ಬ್ಯಾಟಿಂಗ್ ಲೈನಪ್ ಹೊಂದಿರುವ ತಂಡವಾಗಿರುವುದರಿಂದ ಹೇಳೋಕ್ಕಾಗಲ್ಲ. ಫಸ್ಟ್ನೇ ಮ್ಯಾಚಿನಲ್ಲೇ 300 ಗಡಿಯನ್ನು ಯಾವುದೇ ತಂಡ ಕೂಡ ಈ ಫಸ್ಟ್ನೇ ಮ್ಯಾಚಿನಲ್ಲಿ ಹೊಡೆಯಬಹುದು. ಯಾಕಪ್ಪ ಅಂದ್ರೆ RCBಗೂ ಆ ಕೆಪಾಸಿಟಿ ಇದೆ, ಅದೇ ರೀತಿ ಹೈದರಾಬಾದ್ಗೂ ಈ ರೀತಿಯ ಕೆಪಾಸಿಟಿ ಇದೆ. ಆದ್ದರಿಂದ RCB ತಂಡ ಹೈದರಾಬಾದ್ ವಿರುದ್ಧ ಈ ರೀತಿ ನಾವು ಬ್ಯಾಟಿಂಗ್ ಲೈನಪ್ಪನ್ನು ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇದು ಬ್ಯಾಟಿಂಗ್ ಲೈನಪ್ ಆದಪ್ಪ ಅಂದರೆ RCB ತಂಡದ ಬೌಲಿಂಗ್ ಲೈನಪ್ ಯಾವ ರೀತಿ ಇರಬೇಕಂತ ನೋಡೋದಾದಂದರೆ ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಹ್ಯಾಸಲ್ವುಡ್ ಅಥವಾ ಜೋಕಬ್ ಡಫಿ, ಯಶ್ ದಯಾಳ್. ಫ್ರೆಂಡ್ಸ್, ಈಗೆಲ್ಲ ವರದಿ ಆಗ್ತಿರೋದು ಪ್ರತಿಯೊಂದು ಈಗ ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಒಂಥರ ವೈರಲ್ ಆಗ್ತಾಯಿದೆ ಪೋಸ್ಟ್ಗಳು. ಯಾವ ರೀತಿಯಪ್ಪ ಅಂದ್ರೆ ಹ್ಯಾಸಲ್ವುಡ್ ಅವರು ಸ್ಟಾರ್ಟಿಂಗ್ 2 ಮ್ಯಾಚ್ಗಳಿಗೆ ಇರೋದಿಲ್ಲ ಅಂತೇಳಿ ಎಲ್ಲರೂ ಸಹ ಪೋಸ್ಟ್ಗಳನ್ನು ಹಾಕ್ತಾಯಿದ್ದಾರೆ. ನೋಡೋಣ, ಇಲ್ಲಿವರೆಗೂ ಅಧಿಕೃತವಾಗಿ ಯಾವುದೇ ಅಫಿಷಿಯಲ್ ಮಾಹಿತಿ ಬಂದಿಲ್ಲ. ಹ್ಯಾಸಲ್ವುಡ್ ಅವರು ಬರ್ತಾರೋ ಇಲ್ಲ ಅಂತೇಳಿ ಇಲ್ಲಿವರೆಗೂ ಯಾರಿಗೂ ಸಹ ಕನ್ಫರ್ಮೇಷನ್ ಆಗಿ ಗೊತ್ತಿಲ್ಲ. ಅಕಸ್ಮಾತ್ ಹ್ಯಾಸಲ್ವುಡ್ ಏನಾದರೂ ಬರಲಿಲ್ಲಪ್ಪ ಅಂದರೆ ಅವರಷ್ಟೇ ಕೆಪಾಸಿಟಿ ಹೊಂದಿರುವಂತಹ ಜೋಕಬ್ ಡಫಿ ಅವರಿದ್ದಾರೆ. ಅವರು ಹ್ಯಾಸಲ್ವುಡ್ ಬದಲಿಗೆ ಜೋಕಬ್ ಡಫಿ ಸ್ಥಾನವನ್ನು ತುಂಬುತ್ತಾರೆ. ಅದೇ ರೀತಿ ಈಗ ಸ್ಪಿನ್ನರು ಕೃಣಾಲ್ ಪಾಂಡ್ಯ ಒಬ್ಬರೇ ಆದಂತ ನೋಡಿದಂದರೆ ಈಗ ಅಕಸ್ಮಾತ್ ನಮ್ಮ ಫಸ್ಟ್ ಬ್ಯಾಟಿಂಗ್ ಏನರಪ್ಪ ಆದಂದ್ರೆ ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ ಆಡುವುದಂದ್ರೆ ಎಕ್ಸ್ಪೆಕ್ಟರ್ನಲ್ಲಿ ಸುಯೇಶ್ ಶರ್ಮಾ ಅವರು ಒಳಗೆ ಬರಬೇಕಾಗುತ್ತದೆ. ಇದು ನಮ್ಮ ಟೀಮ್ಗೆ ಅತ್ಯದ್ಭುತವಾದ ಪ್ಲೇಯಿಂಗ್ 11 ಅಂತ ಹೇಳ್ತೀನಿ. SRH ತಂಡದ ನಾವು ಫಸ್ಟ್ ಮ್ಯಾಚ್ ಏನಾದ್ರು ಗೆಲ್ಲಬೇಕಪ್ಪ ಅಂದರೆ ಈ ರೀತಿ ನಾವು ಟೀಮನ್ನು ರೆಡಿ ಮಾಡಿಕೊಂಡು ಅಂಕಣಿಕೆ ಎಳಿಬೇಕಾಗುತ್ತದೆ. ಫ್ರೆಂಡ್ಸ್, ಇದು ನಾನು ಮಾಡಿರುವಂಥ ಪ್ಲೇಯಿಂಗ್ 11. ಇಲ್ಲಿ ಏನಾದರೂ ಚೇಂಜ್ ಆಗಬೇಕಾ ಅಥವಾ ಇದೇ ಟೀಮ್ ಇರಬೇಕಾ? ಇದಕ್ಕಿಂತ ಈಗ ಇನ್ನೂ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರೊಬ್ಬರು ಸಹ ಆಲ್ರೌಂಡರ್ ಇದ್ದಾರೆ, ಸ್ವಪ್ನಿಲ್ ಸಿಂಗ್ ಇದ್ದಾರೆ. ಇವರೆಲ್ಲ ಈಗ ಚಾಂಪಿಯನ್ ಟೀಮ್ ಆಗಿರೋದ್ರಿಂದ ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂದಿನ ವರ್ಷ 18ನೇ ಸೀಸನ್ನಲ್ಲಿ ಕಪ್ ಗೆದ್ದಿರೋ ಟೀಮ್ ಆಗಿರೋದ್ರಿಂದ ಅವರು ಕೋಚ್ ಅವರು ಇದೇ ರೀತಿ ಯೋಚನೆ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ ನಾವು 2018ರಲ್ಲಿ ಟೀಮ್ ಏನಿತ್ತು ಆ ಟೀಮನ್ನು ನಾವು ಫಸ್ಟ್ ಅಂಕಣಕ್ಕೆ ಇಳಿಸೋಣ ಅಂತೇಳಿ ಅವರೆಲ್ಲರೂ ಯೋಚನೆ ಮಾಡ್ಕೊಂಡಿರ್ತಾರೆ. ಈಗ ವೆಂಕಟೇಶ್ ಅಯ್ಯರ್ ಅವರು ಸಹ ಸೂಪರ್ ಆಗಿರುವಂಥ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ಆದರೂ ಸಹ ಇವರು ಎಲ್ಲ ಕೋಚ್ಗಳು ಒಂದು ರೀತಿ ಯೋಚನೆ ಮಾಡಿರ್ತಾರೆ, ನಾವು ಕಳೆದ ಸೀಸನ್ ಚಾಂಪಿಯನ್ ಆಗಿತ್ತಲ್ಲ ಅದೇ ಟೀಮನ್ನು ಇಲ್ಲಿ ಫಸ್ಟ್ಗೆ ನಾವು ಅಂಕಣಕ್ಕೆ ಇಳಿಸೋಣ ಅಂತೇಳಿ. ಆದ್ದರಿಂದಲೇ ಇದು ನನ್ನ ಬೆಸ್ಟ್ ಪ್ಲೇಯಿಂಗ್ 11 SRH ವಿರುದ್ಧ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಚೇಂಜ್ ಆಗಬೇಕಾ ಅಥವಾ ಇದೇ ಟೀಮ್ ಮುಂದುವರಿಯುತ್ತಾ ಅಥವಾ ನಿಮ್ಮ ಪ್ಲೇಯಿಂಗ್ 11 ಯಾವುದೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಫ್ರೆಂಡ್ಸ್, ನೀವೇನಾದರೂ RCB ಅಭಿಮಾನಿಯ ಪಕ್ಕಾಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.